ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ದಿನಗಣನೆ ಆರಂಭವಾಗಿದೆ. ಭಾನುವಾರವಷ್ಟೇ ಅರಣ್ಯ ಭವನದಿಂದ ಅರಮನೆ ಅಂಗಳಕ್ಕೆ ಪ್ರವೇಶ ಮಾಡಿದ್ದ ಆನೆಗಳಿಗೆ ತರಬೇತಿ ಪ್ರಾರಂಭವಾಗುತ್ತಿದೆ. ಈಗಾಗಲೇ ಬಹಳಷ್ಟು ಜನರು ಗಜಪಡೆ ನೋಡಲು ಅರಮನೆಗೆ ಆಗಮಿಸುತ್ತಿದ್ದಾರೆ. ಬೆಳಗ್ಗೆ ಸಂಜೆ ಆನೆಗಳಿಗೆ ಜಂಬೂ ಸವಾರಿ ಹೋಗುವ ರಸ್ತೆಗಳಲ್ಲಿ ವಾಕಿಂಗ್ ಕೂಡ ಮಾಡಿಸಲಾಗ್ತಾ ಇದೆ. ಇನ್ನು ಮೈಸೂರಿಗೆ ಬಂದ ದಸರಾ ಗಜಪಡೆಗೆ ತೂಕ ಪರಿಶೀಲನೆ ನಡೆಸಲಾಗಿದೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳ ತೂಕ ಪರಿಶೀಲನೆ ಮಾಡಲಾಗಿದೆ. ಇನ್ನು ಯಾವ್ಯಾವ ಆನೆಗಳು ಎಷ್ಟೆಷ್ಟು ತೂಕ ಇದೆ ಅನ್ನೋ ಸಂಪೂರ್ಣ ವಿವರ ಇಲ್ಲಿದೆ. ಕ್ಯಾಪ್ಟನ್ ಅಭಿಮನ್ಯು 60 ವರ್ಷದ ಅಭಿಮನ್ಯು 2020ರಿಂದ ಅಂಬಾರಿಯನ್ನ ಹೊರುತ್ತಾ ಬಂದಿದ್ದಾನೆ. ಅರ್ಜುನನ ನಂತರ ಜಂಬೂ ಸವಾರಿಯ ಸಾರಥ್ಯ ಹೊತ್ತಿದ್ದಾನೆ. ಈ ಬಾರಿ ಅಭಿಮನ್ಯು ತೂಕ 5360 ಕೆಜಿ ಇದೆ. ಧನಂಜಯ 44 ವರ್ಷದ ಧನಂಜಯ ಆನೆ ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯುವಿನ ಉತ್ತರಾಧಿಕಾರಿಯಾಗಿ ಮೆರವಣಿಗೆಯಲ್ಲಿ ಭಾಗಿಯಾಗುತ್ತಾನೆ. ಇನ್ನು ಧನಂಜಯ 5310 ಕೆಜಿ ಇದ್ದಾನೆ. ಭೀಮಾ 24 ವರ್ಷದ ಭೀಮಾ ಎಲ್ಲರ ಅಚ್ಚುಮೆಚ್ಚಿನ ಆನೆ. ಭವಿಷ್ಯದಲ್ಲಿ ಅಂಬಾರಿ ಹೊರುವ ಭೀಮಾ ಎಲ್ಲ ಆನೆಗಳನ್ನ ಹಿಂದಿಕ್ಕಿ ತೂಕದಲ್ಲಿ ಮೊದಲ ಸ್ಥಾನದಲ್ಲಿದ್ದಾನೆ. ಅವನ ತೂಕ 5465 ಕೆಜಿ ಇದ್ದಾನೆ. ಕಾವೇರಿ 45 ವರ್ಷದ ಕಾವೇರಿ ಹೆಣ್ಣಾನೆ ನಿರಂತರವಾಗಿ ದಸರಾಗೆ ಬರುವುದಿಲ್ಲ. ಬಹಳಷ್ಟು ವರ್ಷಗಳ ನಂತರ ಬಂದಿರುವ ಕಾವೇರಿ ಆನೆ 3010 ಕೆಜಿ ತೂಕ ಇದ್ದಾಳೆ. ಏಕಲವ್ಯ 39 ವರ್ಷದ ಏಕಲವ್ಯ ಆನೆ ಬಹಳ ತುಂಟಾನೆ ಅಂತ ಪ್ರಸಿದ್ಧಿಯನ್ನ ಪಡೆದಿದ್ದಾನೆ. ಅಭಿಮನ್ಯುವಿನ ಶಿಷ್ಯ ಎಂದೇ ಕರೆಯುತ್ತಾರೆ. ಆಕಾರದಲ್ಲಿ ಶಕ್ತಿಯಲ್ಲಿ ಅರ್ಜುನನನ್ನ ಹೋಲುತ್ತಾನೆ. ಇನ್ನು ಇವನು 5305 ಕೆಜಿ ಇದ್ದಾನೆ. ಮಹೇಂದ್ರ 66 ವರ್ಷದ ಮಹೇಂದ್ರ ಆನೆ ಕಾಡುಗಳ್ಳರು ಮತ್ತು ಹುಲಿಗಳನ್ನ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ದಸರಾ ಮಹೇಂದ್ರನಿಗೆ ಸ್ವಲ್ಪ ಹೊಸತೆ 5120 ಕೆಜಿ ಇದ್ದಾನೆ. ಪ್ರಶಾಂತ 53 ವರ್ಷದ ಪ್ರಶಾಂತ ಆನೆ ಬಹಳಷ್ಟು ವರ್ಷಗಳಿಂದ ದಸರಾದಲ್ಲಿ ಪಾಲ್ಗೊಂಡಿದ್ದಾನೆ. ಈ ಬಾರಿ 5110 ಕೆಜಿ ತೂಕ ಹೊಂದಿದ್ದಾನೆ. ಲಕ್ಷ್ಮಿ 3730 ಕೆಜಿ ತೂಕ. 53 ವರ್ಷದ ಲಕ್ಷ್ಮಿ ಹೆಣ್ಣಾನೆಯನ್ನ ಬಳ್ಳೆ ಲಕ್ಷ್ಮಿ ಅಂತಲೇ ಕರೆಯುತ್ತಾರೆ. 2015ರಿಂದಲೂ ದಸರಾದಲ್ಲಿ ಪಾಲ್ಗೊಳ್ಳುತ್ತಿದ್ದಾಳೆ. ಕಂಜನ್ 25 ವರ್ಷದ ಕಂಜನ್ ಆನೆ ಕಳೆದ ದಸರಾದಲ್ಲಿ ಧನಂಜಯ ಜೊತೆ ಜಗಳ ಮಾಡಿ ಸುದ್ದಿಯಾಗಿದ್ದ. ಪಟ್ಟದ ಆನೆ ಕೂಡ ಆಗಿದ್ದ. 2ನೇ ಬಾರಿ ದಸರಾದಲ್ಲಿ ಭಾಗಿಯಾಗುತ್ತಿರುವ ಕಂಜನ್ 4880 ಕೆಜಿ ತೂಕ ಇದ್ದಾನೆ. ತೂಕ ಪರೀಕ್ಷೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯುವನ್ನೇ ಹಿಂದಿಕ್ಕಿರುವ ಭೀಮಾ ತಂಡದಲ್ಲೇ ಅತ್ಯಂತ ಹೆಚ್ಚಿನ ಬಲಶಾಲಿ ಆನೆ ಅಂತ ಸಾಬೀತು ಮಾಡಿದ್ದಾನೆ. ಮೈಸೂರಿನ ಧನ್ವಂತರಿ ರಸ್ತೆಯಲ್ಲಿರುವ ಸಾಯಿರಾಮ್ ಅಂಡ್ ಕೋ ಎಲೆಕ್ಟ್ರಾನಿಕ್ ತೂಕ ಮಾಪನ ಕೇಂದ್ರದಲ್ಲಿ ನಡೆದಂತ ಆನೆಗಳ ತೂಕ ಪರಿಶೀಲನೆ ನಡೆಯಿತು. ಇನ್ನು ತೂಕ ಪರಿಶೀಲನೆ ನಂತರ ಆನೆಗಳಿಗೆ ಪ್ರತಿನಿತ್ಯ ಪೌಷ್ಟಿಕ ಆಹಾರ ನೀಡಿ ತಯಾರಿಯನ್ನ ಪ್ರಾರಂಭ ಮಾಡಲಾಗುತ್ತಿದೆ. ಈ ಮೂಲಕ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗಾಗಿ ತಾಲೀಮು ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಸಲಾಗಿದೆ. ಇನ್ನು ಮೈಸೂರಲ್ಲಿ ಗಜಪಡೆಯ ತಾಲೀಮು ಆರಂಭವಾಗುತ್ತಿದೆ. ಜಂಬೂ ಸವಾರಿ ಮೆರವಣಿಗೆ ಸಾಗಲಿರುವ ಮಾರ್ಗದಲ್ಲಿ ನಡೆಯಲಿರುವ ನಿತ್ಯ ತಾಲೀಮು ನಡೆಯಲಿದೆ. ಬೆಳಗ್ಗೆ ಮತ್ತು ಸಂಜೆ ಸೇರಿದಂತೆ 2 ಬಾರಿ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಕರೆದೊಯ್ಯಲಿರುವ ಮಾಹುತರು ನಗರದ ಸದ್ದುಗದ್ದಲಕ್ಕೆ ವಿಚಲಿತವಾಗದಂತೆ ಆನೆಗಳಿಗೆ ತರಬೇತಿಯನ್ನ ನೀಡಲಿದ್ದಾರೆ. ಇನ್ನು ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ವಿಶ್ ಯು ಆಲ್ ದಿ ಬೆಸ್ಟ್. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.